ತಾಯಿ ಮಾತ್ರ ನನ್ನ ಮಗ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನೋ ಒಂದೇ ಒಂದು ಸುಳಿವು ಇಲ್ಲದೆ ದಿನ ರಾತ್ರಿ ಕಣ್ಣೀರಲ್ಲೇ ಕೈ ತೊಳಿತಾ ಇರ್ತಾಳೆ. ಹೀಗಿರಬೇಕಾದ್ರೆ ರಾಮುಗೆ ಡೆಲ್ಲಿ ಯೂನಿವರ್ಸಿಟಿಯವರು ಒಂದು ದೊಡ್ಡ ಪ್ರಶಸ್ತಿಯನ್ನು ಕೊಡ್ತಾರೆ. ಅದು ದೇಶದಾದ್ಯಂತ ಎಲ್ಲ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ಬರುತ್ತೆ. ರಾಮು ಅಮ್ಮಗೆ ಆ ಪೇಪರ್ ಸಿಕ್ಕಾಗ ಎಲ್ಲಿಲ್ಲದ ಸಂತೋಷ ಆಗುತ್ತೆ. ನನ್ನ ಮಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾನ, ಡೆಲ್ಲಿನಲ್ಲಿದ್ದಾನ, ಈಗಲೇ ಹೋಗಿ ನೋಡಬೇಕು ಅಂತ ಆಗಿಂದಾಗಲೇ ಅವಳು ನೇರವಾಗಿ ಡೆಲ್ಲಿಗೆ ಬರ್ತಾಳೆ. ಡೆಲ್ಲಿಯಲ್ಲಿರೋ ರಾಮುವಿನ ಮನೆ ಬಾಗಿಲಿಗೆ ಬಂದು ಆ ತಾಯಿ ನಿಂತ್ಕೋತಾಳೆ. ಆ ತಾಯಿಯ ನೆರಳು ಹೊಸ್ತಲಿಗೆ ಬಿದ್ದಿದ್ದೇ ತಡ. ರಾಮು ಆ ನೆರಳನ್ನು ನೋಡಿದ್ದ ರಾಮುಗೆ ತುಂಬ ಕೋಪ ಬಂದು, ಏ ಮುದುಕಿ, ಇಲ್ಲಿ ಯಾಕೆ ಬಂದಿದ್ದೀಯಾ, ಯಾರ ಮನೆಗೆ ಬಂದಿದ್ದೀಯಾ, ನೀನು ಕುರೂಪಿ ಮುಖವನ್ನು ನೋಡಿದ್ರೆ ಈ ಮಕ್ಕಳೆಲ್ಲ ಎದುರ್ಕೊಳ್ತಾರೆ, ನೀನಾಗೆ ನೀನು ಹೋಗ್ತೀಯಾ ಇಲ್ಲ ಕತ್ತಿಸಿಗೆ ಹೊರಗಡೆ ಹಾಕ್ಬೇಕಾ ಅಂತ ಜೋರು ಧ್ವನಿಯಲ್ಲಿ ಬೈತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದ ಆ ಮಹಾನ್ ತಾಯಿ ಅವಳ ಮನಸ್ಸೆಲ್ಲ ಚೂರಾಗೋಗುತ್ತೆ. ಆ ತಾಯಿ ಒಂದೇ ಕಣ್ಣಿಂದ ಅಳೋದಕ್ಕೆ ಶುರು ಮಾಡ್ತಾಳೆ. ಅಯ್ಯೋ ದೇವರು, ತಪ್ಪಾಯ್ತು ಕಣಪ್ಪ, ನನಗೆ ಅಡ್ರೆಸ್ ಗೊತ್ತಾಗಲಿಲ್ಲ, ಹೀಗೆ ಬಂದ್ಬಿಟ್ಟೆ, ಕ್ಷಮಿಸ್ಬಿಡಪ್ಪ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ.